ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಎಲ್ಲೋಯ್ತಿದ್ದೀವಿ ಅಂದರೆ ಇವತ್ತು ನಮ್ಮ ಮನೆ ದೇವರು ಆದಿಚುಂಚನಗಿರಿ ಭೈರವೇಶ್ವರ ಸ್ವಾಮಿದು ಜಾತ್ರೆ ನಡೀತೈತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಏನಾದ್ರು ಹೇಳು. ಹೋಗೋದು ನಾವು. ರಾಮ ಬಾಯ್ ಬಾಯ್. ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದೀವಿ. ಆದ್ರೆ ಬಸ್ ಮಾತ್ರ ಬಂದಿಲ್ಲ, ಇನ್ನು ಬರುತ್ತೆ. ಇವಾಗೆಲ್ಲ ಹೋಗ್ತಾ ಇದೀವಿ. ಇವಾಗ ಬಸ್ಸಿಂದ ಇಳಿದು ಇವಾಗ ನಾವು ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಮೆಜೆಸ್ಟಿಕ್ಗೆ ಮೆಟ್ರೋದಲ್ಲಿ ಹೋಗೋಣ ಅಂತ. ಇವಾಗ ಆಗಲೇ 7:30 ಆಗೋಗಿದೆ. ಮೆಟ್ರೋದಲ್ಲಾದರೆ ಬೇಗ ಹೋಗ್ಬೋದು ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. Sorry. ಚೆಕಿಂಗ್ ಎಲ್ಲ ಆಯಿತು. ಇವಾಗ ನಾನು ಸ್ಕ್ಯಾನ್ ಮಾಡ್ತಾ ಇದ್ದೇನೆ. ಇವಾಗ ನಾನೇ ಫಸ್ಟ್ ಹೋಗ್ತಾ ಇದ್ದೀನಿ. ಮೂರು ಟಿಕೆಟ್ ಒಟ್ಟಿಗೆ ಬುಕ್ ಮಾಡಿದ್ದು. ಸೊ ಮತ್ತೆ ಸ್ಕ್ಯಾನ್ ಮಾಡ್ತಾ ಇದ್ದೆ, ಆದರೆ ಅದು ಓಪನ್ನೇ ಆಗ್ತಾ ಇರಲಿಲ್ಲ. ಒಂದ್ಸರಿ ಸ್ಕ್ಯಾನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅವನಿಗೆ ಓಪನ್ ಆಗಿಲ್ಲ. ಸೊ ಅದಕ್ಕೆ ಅಲ್ಲಿ ಅವ್ರು ಚೆಕ್ ಮಾಡೋಕ್ಕೆ ಹೋದರು. ಚೆಕ್ ಮಾಡಿಸ್ರು ಇನ್ನೂ ಒಂದಿದೆ ಅಂದರು. ಮತ್ತೆ ಸ್ಕ್ಯಾನ್ ಮಾಡೋಕ್ಕೆ ಅಂತ ಈ ಕಡೆ ಬಂದ. ಸೊ ಅದು ಮತ್ತೆ ಸ್ಕ್ಯಾನ್ ಆಯಿತು, ಆದರೂ ಅದು ಓಪನೇ ಆಯ್ತಾ ಇರಲಿಲ್ಲ. ಮತ್ತೆ ಫಸ್ಟ್ ಮಾಡ್ತಿದ್ದಕ್ಕೆ ಬಂದ. ಸೊ ಅಲ್ಲಿ ಓಪನ್ ಆಯಿತು. ತಿರ್ಗಾ ಹೋಯ್ತಾ ಇದ್ದೀವಿ ಇವಾಗ. ಇದೇ ಫಸ್ಟ್ ಸ್ಟೇಷನ್ ಆಗಿರೋದ್ರಿಂದ ಮೆಟ್ರೋನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಎಲ್ಲರೂ ಈಚೆ ನಿಂತಿದ್ರು. ಸೊ ನಾವು ಹೋಗಿ ಆ ಕಡೆ ಸೈಡಲ್ಲಿ ಹೋಗಿ ನಿಂತ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಬಂದು ಇಳಿದು. ಸೊ ನಮ್ಮ ಮುಂದಿನ ಪಯಣ ಬಸ್ ಸ್ಟ್ಯಾಂಡ್ ಕಡೆಗೆ. ಬಸ್ಸಲ್ಲಿ ಹೊಟ್ಟೆ ಸಿಗ್ತದಲ್ಲ ಅಂದ್ಬಿಟ್ಟು ಸ್ವಲ್ಪ ತಿಂಡಿ ತಗೋತಾ ಇದ್ದೋ. ಬ್ಯಾಗಲ್ಲಿ ಇಕ್ಕಾನು ಜಾಗ ಆಯ್ತಾ? ಆ ಕಡೆ ನೋಡು. ಬಸ್ ಹೊಡ್ತೈತೆ ಅಂತ ಇದ್ರು. ಅಲ್ಲಿ ಒಂದು ಬಸ್ ಫುಲ್ಲು ತುಂಬಾದ್ಮೇಲೆ ಇನ್ನೊಂದು ಬಸ್ಗೆ ಹತ್ತಿಸೋದು. ಸೊ 3 ಸೀಟ್ ಖಾಲಿ ಇದ್ದು. ನನಗೂ ಮತ್ತು ನನ್ನ ತಂಗಿಗೆ ಫ್ರಂಟ್ ಸೀಟ್ ಸಿಕ್ಕಿತ್ತು. ಸೊ ನನ್ನ ತಮ್ಮಂಗೆ ಹಿಂದೆಗಡೆ ಒಂದು ಸೀಟ್ ಸಿಕ್ಕಿತ್ತು. ಸೊ ಅಲ್ಲೋಗಿ ಕೂತ್ಕೊಂಡಿದ್ದ ಅವನು. ಆಧಾರ ಕಾರ್ಡ್ ಟಿಕೆಟ್ ಕೊಡೋಕ್ಕೆ ಮಾಡುತ್ತಿದ್ದೀವಿ. ಇದು ಯಾವ ಊರು ನಾವು ಅಂತ ಗೊತ್ತಿಲ್ಲ. 29 ಆಗೋದು. 10:30 ಎಷ್ಟು ಗಂಟೆಗೆ ಹೋಗ್ತೀವಿ? ನಾನು 10:30 ಅಷ್ಟರಲ್ಲಿ ಹೋಗ್ಬೋದು. 175 ರೂಪಾಯಿ ಗೊತ್ತಾ?
ಡ್ರೈವರ್ ಇಲ್ಲಿ ಊಟ ಮಾಡೋಕ್ಕೆ ಅಂತ ನಿಲ್ಲಿಸಿದ್ರು. ಸೊ ಇವಳು ಇಲ್ಲಿ ಹೂವು ಕಟ್ತಾ ಇದ್ಲು. ಇವಾಗ ಟೈಮ್ ಬಂದು 11 ಗಂಟೆ ಆಗಿತ್ತು. ಸೊ ಇವಾಗ ಬಂದು ಆದಿಚುಂಚನಗಿರಿ ತಲುಪ್ತು. ಇವಾಗ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ತೇರಿರೋದು ಬೆಳಿಗ್ಗೆ ಜಾವ 4 ಗಂಟೆಗೆ. ಸೊ ಇವಾಗ ಎಲ್ಲರೂ ಎದ್ದಿರ್ತಾರಲ್ಲ, ಅದಕ್ಕೆ ಇಲ್ಲೆಲ್ಲ ನಾಟಕ ಎಲ್ಲ ಆಡಿಸ್ತಾ ಇದ್ರು. ನಾವು ಇವಾಗ ಮನೆಯಿಂದ ಬುತ್ತಿ ಕಟ್ಕೊ ಬಂದಿದ್ದು. ಇವಾಗ ನಾವು ಅದನ್ನು ಕಲ್ಯಾಣಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು. ಇವಾಗ ನಾವು ಕಲ್ಯಾಣಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಹಗ್ಗದ ಮೇಲೆ ಎತ್ಬಿಟ್ಟು ಸರ್ಕಸ್ ಮಾಡಿಸ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ತೆಪ್ಪೋತ್ಸವ ಎಲ್ಲ ಮುಗ್ದೋಗಿತ್ತು. ಹೋದ ಸತಿ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು, ಈ ಸತಿ ಇನ್ನೂ ಬೇಗನೆ ಮಾಡಿಬಿಟ್ಟು ಮುಗಿಸ್ಬಿಟ್ಟಿದ್ರು. ನಾವು ಕಲ್ಯಾಣಿ ಹತ್ರ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೋ. ಬೆಳಗ್ಗೆ ಹೆಚ್ಚೋದು ಇವಾಗಲ್ಲ. ನಾವಿವಾಗ ಕಲ್ಯಾಣಿ ಹತ್ರ ಪೂಜೆ ಮುಗಿಸ್ಬಿಟ್ಟು ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡ್ತಿದ್ದೀವಿ. ಸ್ವಾಮಿಯವರ ಪ್ರಸಾದವನ್ನು ಯಾರು ವೇಸ್ಟ್ ಮಾಡಬಾರ್ದು. ಸ್ವಚ್ಛತೆಯಲ್ಲಿ ಪಲಾವು ಮತ್ತು ಬಾದುಷಾ ಸ್ವೀಟ್ ಕೊಟ್ಟಿದ್ರು. ಸೊ ಇವಾಗ ಪ್ರಸಾದ ತಿಂತಾ ಇದ್ದೀವಿ. ಇವಾಗ ಊಟ ಎಲ್ಲ ಆಯಿತು. ಇವಾಗ ನಾವು ಮನೆ ಕಡೆ ಜಾಗ ಹುಡ್ಕೋಕೆ ಹೋಗ್ತಾ ಇದ್ದೀವಿ. ಇಲ್ಲೇ ರೋಡಲ್ಲಿ ಆಗಲೇ ಎಲ್ಲರೂ ಹಾಸ್ಕೊಂಡು ಮನಗಿದ್ದಾರೆ. ಸೊ ತೇರಿರೋದು ಬೆಳಗಿನ ಜಾವ ಅಲ್ವಾ, ಸೊ ಅಂಥ ಗಂಟೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲ ಪೂರ್ತಿ ಎಲ್ಲರೂ ಹಾಸ್ಕೊಂಡು ಮನಗಿಬಿಟ್ಟಿರ್ತಾರೆ. ಈ ಥರ ಜಾಸ್ತಿ ಜನ ಇರ್ತಾರೆ. ಇನ್ನು ಮೇಲೆಗಡೆ ದೇವಸ್ಥಾನ ಹತ್ರ ಎಲ್ಲ ಮನಗಿರ್ತಾರೆ. ನಾವು ಅಲ್ಲೇ ಎಲ್ಲಾದರೂ ಹುಡುಕಿ ಜಾಗನ ಅಲ್ಲೇ ಹಾಸ್ಕೊಂಡು ಮನ್ಕೋಬೇಕು ಸ್ವಲ್ಪ ಹೊತ್ತು. ನಾವಿಲ್ಲೇ ತೇರ್ ಹತ್ರನೇ ಹಾಸ್ಕೊಂಡು ಮಲ್ಕೋತಾ ಇದ್ದೀವಿ. ಸೊ ಇವತ್ತಿನ ಲಾಗ್ ಇಷ್ಟೇ ಗೈಸ್. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟ್ನ ನಾಳೆ ಇನ್ನೊಂದು ಲಾಗಲ್ಲಿ ಹಾಕ್ತೀನಿ. ಬಾಯ್ ಬಾಯ್.